ಹೋರಾಟಗಾರರ ಮೇಲಿನ ಕ್ರಿಮಿನಲ್ ಕೇಸ್ ವಾಪಸ್ ಆಗುತ್ತಾ? ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಗಂಭೀರವಾದಂತಹ ಚರ್ಚೆಗಳಾಗುತ್ತಾ? ಹಲವು ಕ್ರಿಮಿನಲ್ ಕೇಸ್ ವಾಪಸ್ ಬಗ್ಗೆ ಈಗಾಗಲೇ ಚರ್ಚೆಗಳಾಗ್ತಾ ಇದೆ. ರಾಜ್ಯದ ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಪ್ರಕರಣ ಸಂಬಂಧವಾಗಿ ನೋಡಿ ಚರ್ಚೆಗಳಾಗ್ತಾ ಇದೆ. ಹೋರಾಟಗಾರರ ಮೇಲಿನ ಕ್ರಿಮಿನಲ್ ಕೇಸ್ ವಾಪಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಗಂಭೀರವಾದಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಲವು ಕ್ರಿಮಿನಲ್ ಕೇಸ್ ವಾಪಸ್ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ರಾಜ್ಯದ ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಪ್ರಕರಣ ಸಂಬಂಧವಾಗಿ 50ಕ್ಕೂ ಹೆಚ್ಚು ಪ್ರಕರಣ ವಾಪಸ್ಗೆ ಸಂಪುಟದ ನಿರ್ಧಾರ. ಅಭಿಯೋಜನೆಯಿಂದ ಹಿಂಪಡೆಯುವಂತಹ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರದ ಬಗ್ಗೆ ಚರ್ಚೆ ಈಗ ಸಂಪುಟ ಉಪಸಮಿತಿಯಲ್ಲಿ ವಾಪಸ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಇದನ್ನೇ ಕ್ಯಾಬಿನೆಟ್ಗೆ ತಂದಿರುವಂಥದ್ದು ಗೃಹ ಇಲಾಖೆ. ಒಳ ಮೀಸಲಾತಿ ಹೋರಾಟ, ರಾಜಕೀಯ ಪ್ರತಿಭಟನೆಗಳು ಸೇರಿದಂತೆ ಹಲವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನ ಮಾಡಲಿದ್ದಾರೆ. ವಿವಿಧ ಠಾಣೆಗಳಲ್ಲಿ ಇದ್ದಂತಹ ಪ್ರಕರಣಗಳ ವಾಪಸ್ಗೆ ನಿರ್ಧಾರವನ್ನ ಮಾಡ್ತಾರೆ. ಇವತ್ತಿನ ಒಂದು ಏನು ಮೀಟಿಂಗ್ ಆಗ್ತಾ ಇದೆ ಅಂದರೆ ಸಿಎಂ ಅವರ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ಗಂಭೀರವಾದಂತಹ ಚರ್ಚೆಗಳನ್ನು ಈಗಾಗಲೇ ನಡೆಸಲಾಗ್ತಾ ಇದೆ. ಹಲವು ಕ್ರಿಮಿನಲ್ ಕೇಸ್ ಏನು ದಾಖಲಾಗಿತ್ತು ಅದರ ವಾಪಸ್ ಬಗ್ಗೆ ಈಗಾಗಲೇ ಚರ್ಚೆಗಳಾಗ್ತಾ ಇರುವಂಥದ್ದು. ರಾಜ್ಯದ ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುತ್ತೆ ಪ್ರಕರಣ. ಸೊ 50ಕ್ಕೂ ಹೆಚ್ಚು ಪ್ರಕರಣಗಳ ವಾಪಸ್ಗೆ ಸಂಪುಟದ ನಿರ್ಧಾರ ಏನು ಅನ್ನುವಂತಹ ಪ್ರಶ್ನೆ ಇದೆ. ಅಭಿಯೋಜನೆಯಿಂದ ಹಿಂಪಡೆಯುವಂತಹ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಸಂಪುಟ ಉಪಸಮಿತಿಯಲ್ಲಿ ವಾಪಸ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಇದನ್ನೇ ಕ್ಯಾಬಿನೆಟ್ಗೆ ತಂದಿರುವಂಥದ್ದು ಗೃಹ ಇಲಾಖೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗ ಏನಿದು ವಿಚಾರ ಅಂತ ಹೇಳಿ ಅಂದ್ರೆ ಹೋರಾಟಗಾರರ ಮೇಲಿನ ಕ್ರಿಮಿನಲ್ ಕೇಸ್ ವಾಪಸ್ ಆಗುತ್ತಾ ಅನ್ನುವಂತಹ ವಿಚಾರ ಏನು, ಏನೆಲ್ಲ ಕೇಸ್ಗಳು ದಾಖಲಾಗಿತ್ತು, ಯಾವ ಯಾವ ಪ್ರಕರಣಗಳಲ್ಲಿ? ಸೊ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಆಗ್ತಾ ಇದೆ ಮೀಟಿಂಗ್? ಸೊ ಈಗ ಇಲ್ಲಿವರೆಗೂ ಕೂಡ ಆದಂತಹ ಅಪ್ಡೇಟ್ಸ್ಗಳು ಏನಿದೆ? ಇವತ್ತು ಸುದೀರ್ಘವಾದಂತಹ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸುಮಾರು 3 ಗಂಟೆಗಳ ಕಾಲ ನಡೀತಾ ಇರುವಂತಹ ಸಭೆ ಇದು. ಪ್ರಮುಖವಾಗಿ ಒಂದಿಷ್ಟು ಅಭಿವೃದ್ಧಿ ವಿಚಾರಗಳು ಸೇರಿದಂತೆ ಸಾಕಷ್ಟು ವಿಚಾರಗಳು, ಸುಮಾರು 73ಕ್ಕೂ ಹೆಚ್ಚು ವಿಷಯಗಳು ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ನಡೆದಂತಹ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ನಡೆದಂತಹ ಅಂದ್ರೆ ಅವರ ಕಾರ್ಯಕರ್ತರಾಗಿರಬಹುದು ಅಥವಾ ಒಳ ಮೀಸಲಾತಿ ವಿಚಾರ ಆಗಿರಬಹುದು, ಜಾತಿ ಗಣತಿ ವಿಚಾರ, ಯಾವುದೆಲ್ಲ ವಿಚಾರಗಳಿಗೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಹೋರಾಟಗಳನ್ನ ಮಾಡಿದ್ರು. ಆ ಹೋರಾಟದ ಹಿನ್ನೆಲೆ ಕೇಸ್ಗಳು ದಾಖಲಾಗಿತ್ತು. ಆ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಹಿಂದೆಯೂ ಕೂಡ ಒಂದಿಷ್ಟು ಪ್ರತಿಭಟನೆಗಳ ನಡೆದಂತಹ ಸಮಯದಲ್ಲಿ ಕ್ರಿಮಿನಲ್ ಕೇಸಸ್ ಗಳನ್ನು ಕೂಡ ಹಾಕಿದ್ರು. ಅಂದ್ರೆ ಆಸ್ತಿ ಹಾನಿ, ಹೀಗೆ ಅನೇಕ ವಿಚಾರಗಳನ್ನ ಇಟ್ಕೊಂಡು ಹಿಂದೆ ನಡೆದಂತಹ ಅನೇಕ ಸಚಿವ ಸಂಪುಟ ಸಭೆಗಳಲ್ಲೂ ಕೂಡ ಅವನ್ನ ವಾಪಸ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನ ಮಾಡಿದ್ರು. ಅದೇ ರೀತಿಯಾಗಿ ಇತ್ತೀಚೆಗೆ ನಡೆದಂತಹ ಒಳ ಮೀಸಲಾತಿ ಹೋರಾಟ ಸೇರಿದಂತೆ ಅನೇಕ ಹೋರಾಟಗಳ ಕೇಸಸ್ಗಳು ಏನ್ ದಾಖಲಾಗಿದೆ, ಅದು ಕ್ರಿಮಿನಲ್ ಕೇಸ್ ಆಗಿರ್ಬೋದು ಅಥವಾ ಇನ್ನಿತರ ಕೇಸಸ್ಗಳೇನಿದೆ, ಆ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗಿದೆ. ಆದ್ರೆ ಅಂತಿಮ ನಿರ್ಧಾರಕ್ಕೆ ಸಂಪುಟ ಬಂದಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಎಚ್.ಕೆ. ಪಾಟೀಲ್ ಅವರು ನಡೆಸುವಂತಹ ಅಂದ್ರೆ ಸಚಿವರೇನು ಸುದ್ದಿಗೋಷ್ಠಿ ನಡೆಸ್ತಾರೆ, ಅಲ್ಲಿ ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಸಿಗುತ್ತೆ. ಆದ್ರೆ ಈ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆಯಲ್ಲಿ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬಂದಿರುವಂತಹದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Thank you.